ಸೋಹೆಲ್ ಪಾಷಾ ಏನು ಕೆಲಸ ಮಾಡ್ತಾರೆ? ಗ್ಯಾರೇಜ್ದಾಗ ಮಾಡ್ತಿದ್ದ ಸರ್. ಮಾಡಿ 11 ಗಂಟೆಗೆ ಬಂದು ಪೊಲೀಸವರು ಸೋಹೆಲ್ ಪಾಷಾ ಐದಾನ ಎದಕ್ಕೆ ಅಂದರೆ ಇಲ್ಲಮ್ಮ ಸ್ವಲ್ಪ ಕೆಲಸ ಆಯ್ತಮ್ಮ ಅಂತ ಕರ್ಕೊಂಡೋದ್ರು. ಪೊಲೀಸ್ ಸ್ಟೇಷನ್ ಬರ್ರಮ್ಮ ಮಾನಿ ಪೊಲೀಸ್ ಸ್ಟೇಷನ್ ಬರ್ರಿ. ಅಲ್ಲಿ ಹೋಗಿದ್ರೆ ಏನು ಮಾಡ್ದ ನಮ್ಮ ಹುಡುಗ, ಏನಿಲ್ಲ ಇಲ್ಲಮ್ಮ ಏನು ಮೆಸೇಜ್ ಮಾಡ್ದಾನ ಅಂತ ಸೋಹೆಲ್ ಪಾಷಾ. ನಮ್ಗೆ ಗೊತ್ತಿಲ್ಲ ಸರ್ ಏನು ಮಾಡ್ದ ಏನಿಲ್ಲ ಅಂದು. ಸಲ್ಮಾನ್ ಖಾನ್ ಅಂದರೆ ಅಷ್ಟು ಜೀವ ಆತಗ. ಸಲ್ಮಾನ್ ಖಾನ್ ಪಿಕ್ಚರ್ ಅಂದರೆ ನಾನು ನೋಡ್ತೀನಿ, ಬೇರೆ ಪಿಕ್ಚರ್ ಅಂತ ನಾನು ಅಂದರೆ ಸುಮ್ಕಿರಮ್ಮಿ, ನಾನು ಸಲ್ಮಾನ್ ಖಾನ್ ಪಿಕ್ಚರೇ ನಾನು ನೋಡೋದು ಅಂತಿದ್ದ ನೋಡಿ ಸರ್. ಅಷ್ಟು ಹುಷಾರಿಲ್ಲ ಆತ. 8ನೇ ಕ್ಲಾಸ್ ಓದಾನ. ನಮಗೆ ಇಬ್ಬರೇ ಗಂಡು ಮಕ್ಕಳು, ಒಂದು ಸೋಹೆಲ್ ಪಾಷಾ ಒಂದು ಸಾಹಿಲ್ ಪಾಷಾ. ಈತನೇ ದೊಡ್ಡಾತ. 22 ವರ್ಷ ಐತೆ ಆತಗ. ಗ್ಯಾರೇಜ್ ಇಲ್ಲಿ ಐತಿ ಸರ್. ಮೇನ್ ರೋಡ್ಗೆ ಐತಿ. ನಮ್ಮ ಅಕ್ಕನ ಮಗಳದ್ದು ಮದುವೆ ಐತಿ ಅಂತ ಬಿಡು ಅಂದೆ ನಾನು. ಬಿಡು ಮದುವೆ ಆಮೇಲೆ ಹೋಗಂತಪ್ಪ, ನಿನ್ನ ಕೆಲಸ ಬಿಡು, ಅಲ್ಲಿ ನಮ್ಮ ಅಕ್ಕ ಕರಿತಾಳ. ಅಷ್ಟೇ ಮಾಡಂತ ಹೋಗ ಅಮ್ಮಿ ಅಂದಾತ. ಮದುವೆ ಮಾಡಿ ಬಂದ್ವಿ. ಇದು ಪೊಲೀಸವರು ಬಂದುಬಿಟ್ಟಾರ. ಬೊಂಬೈ ಅಂತೆ. ನಮಗೆ ಗೊತ್ತಿಲ್ಲ ಸರ್, ಬೊಂಬೈ ನೋಡೇ ಇಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ನಾವು ನೋಡಿ ದುಡ್ಕೊಂಡು ತಿನ್ನೋರು. ಹಂಗೆ ಮಾಡ್ಬಿಟ್ಟ ನೋಡ್ರಿ ಸರ. ನಮ್ಮ ಆತನೇ ಕೆಲಸ ಮಾಡಿದ್ರು ನಾವು ತಿನ್ನೋದು. 700 ತಂತಿದ್ದ ದಿವಸ 700 ತಂತಿದ್ದ. ಇಲ್ಲ ಏನಿಲ್ಲ, 22 ವಯಸ್ಸೈತಿ. ಏನಿಲ್ಲ, ಆತ ಮೆಸೇಜ್ ಮಾಡ್ದಾನ. ಯಾರಿಗೆ ಮಾಡ್ದಾನ ನಮ್ಗನ ಗೊತ್ತಿಲ್ಲ ಸರ್. ಅಲ್ಲಿ ಹೋದ್ರೆ ಗೊತ್ತಾಗ್ತದೆ. ಮೆಸೇಜ್ ಮಾಡ್ದಾನ ಆತ. ಯಾರಿಗೆ ಮಾಡ್ದಾನ ಹೇಳಿಲ್ಲ ಅವರು. ನಾನು ಬರ್ತೀನಿ ಸರ್, ನಮ್ಮ ಹುಡುಗಕ್ಕೆ ಸೋಹೆಲ್ ಪಾಷಾ ಕೆದಕ್ಕೆ ತೊಗೊಂಡು ಹೋಗ್ತಾರಂದ್ರೆ, ಇಲ್ಲ ನೀವು ಬೇಡಮ್ಮ, ಬಂದರೆ ನೀವು ಬಸ್ಗೆ ಬರ್ರಿ ಇಬ್ಬರು ತಾಯಿ ತಂದೆ ಅಂತ ಅಂದರು ಅವರು. ಇವತ್ತು ಬಾ ಅಂದರು ಅವ್ರು. ಮುಂಬೈ ಪೊಲೀಸ್ ಫೋನ್ ಮಾಡಿದರು ಮುಂಜಾನೆ, ಬರ್ರಮ್ಮ ನೀವು ಅಂದರು. ಇಬ್ಬರು ಹೋಗ್ಬೇಕು. ಸೋಹೆಲ್ ಪಾಷಾ ಅಮ್ಮಿ ಅಪ್ಪ ರಸೂಲ್ ಪಾಷಾ. ಈಗ ನಿನ್ನೆ ಸ್ಟೇಷನ್ಗೆ ಹೋಗಿದ್ರಲ್ಲಮ್ಮ, ಅವಾಗ ಎದಕ್ಕೆ ಕರ್ಕೊಂಡ್ ಬಂದೀವಿ ಅಂತ ಏನ್ರ ಅಂದ್ರ ಮುಂಬೈ ಪೊಲೀಸರು? ಯಾರಿಗೆ ಮೆಸೇಜ್ ಮಾಡ್ಯಾನ ಏನ್ರ ಅಂತ ಕೇಳಿದ್ರೆ? ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್, ಯಾರಿಗೆ ಮಾಡ್ದ ಯಾರಿಗಿಲ್ಲ ಹೇಳಿಲ್ಲ ಅವರು. ಹೇಳಿಲ್ಲ. ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು